ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಆ್ಯಪಲ್ ಅವ್ರದ್ದು ಐಪ್ಯಾಡ್ ಏರ್ 5th ಜನರೇಷನ್ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಯಾವ ಥರ ಇದೆ, ಎಷ್ಟು ಸ್ಟೋರೇಜ್ ಸಿಗುತ್ತೆ, ಕ್ಯಾಮ್ರಾ ಹೆಂಗಿದೆ, ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ದಯವಿಟ್ಟು ನೋಡ್ತಾ ಇರಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ನ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ವೀಡಿಯೋಸ್ ಥರ ಒಂದು ಲೈಕ್ ಮಾಡಿ ಗೈಸ್. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನೀವು ನೋಡ್ಬೋದು ಇಲ್ಲಿ ಐಪ್ಯಾಡ್ ಏರ್ ಇದೆ. ಸೊ ಇಲ್ಲಿ ಸೈಡಲ್ಲಿ ಅವರು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಆ್ಯಂಡ್ ಅದ್ರ ಜೊತೆಗೆ ಸೊ ಇದರಲ್ಲಿ ಏನೇನಿರುತ್ತೆ ಬಾಕ್ಸ್ ಒಳಗಡೆ ಅಂತ ಅಂದ್ಬಿಟ್ಟು ನೀವಿಲ್ಲಿ ನೋಡ್ಬೋದು. ಐಪ್ಯಾಡ್ ಏರ್ ಒಂದು ಒಳಗಡೆ ಇರುತ್ತೆ, ಜೊತೆಗೆ ಒಂದು USB ಕೇಬಲ್ ಇರುತ್ತೆ ಮತ್ತು ಪವರ್ ಅಡ್ಯಾಪ್ಟರ್ ಇರುತ್ತೆ. ಅದ್ರ ಜೊತೆಗೆ ಇದರ ಒಂದು ಸೈಜ್ ಏನಿದೆ ಅದನ್ನು ಅವರು ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ್ಯಂಡ್ ಇದರ ಪ್ರೈಸ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದು 59,900 ರೂಪಾಯಿ ಆಗುತ್ತೆ. ಆಯಿತಾ? ಸೊ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಐಪ್ಯಾಡ್ ಏರ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ಪರ್ಚೇಸ್ ಮಾಡ್ಕೋಬೋದು. ಆಯಿತಾ? ಈ ಒಂದು ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಇವಾಗ ಇದನ್ನು ಬನ್ನಿ ಓಪನ್ ಮಾಡೋಣ. ಓಪನ್ ಮಾಡೋದಕ್ಕಿಂತ ಮುಂಚೆ ಸೈಡಲ್ಲೂ ಕೂಡ ಆ್ಯಪಲ್ ಲೋಗೋ ಇರುತ್ತೆ ಆ್ಯಂಡ್ ಇಲ್ಲಿ ಈ ಸೈಡಲ್ಲಿ ಐಪ್ಯಾಡ್ ಏರ್ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಈ ಒಂದು ಐಪ್ಯಾಡ್ ಏನು ತೊಗೊಂಡಿದ್ದೀನಿ ಇದು ನಿಮಗೆ ಹಲವಾರು ವೇರಿಯಂಟ್ಸಲ್ಲಿ ನಿಮಗೆ ಬರುತ್ತೆ. ನಾನು ತೊಗೊಂಡಿರುವಂಥ ವೇರಿಯಂಟ್ ಯಾವುದಪ್ಪ ಅಂತಂದರೆ, ಸೊ ಇಲ್ಲಿ ನೀವು ನೋಡ್ಬೋದು ನೀಟಾಗಿ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು 64 GB ನಾನು ತೊಗೊಂಡಿದ್ದೀನಿ. ಐಪ್ಯಾಡ್ ಏರು 5th ಜನರೇಷನ್ನು ವೈಫೈ. ಆಯಿತಾ? ಅಂತಂದರೆ ಸೊ ನನ್ನ ಒಂದು ಐಪ್ಯಾಡಲ್ಲಿ ಕೇವಲ ವೈಫೈ ಇರುತ್ತೆ. ಸೊ ಯಾವುದೇ ಥರ ನಾನು ಸಿಮ್ಮನ್ನು ಯೂಸ್ ಮಾಡೋಕ್ಕಾಗಲ್ಲ. ನೀವೇನಾದರೂ ಸಿಮ್ ಯೂಸ್ ಏನಾದರೂ ನೀವು ತಗೋತೀರಾ ಅಂತಂದರೆ ಆವಾಗ ನಿಮಗೆ ಪ್ರೈಸು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಗ ನೀವು ಈ ಸಿಮ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ನೀವು ಫೋನ್ ನೆಟ್ವರ್ಕು ಕೂಡ ಬರುತ್ತೆ, ಯೂಸ್ ಮಾಡ್ಬೋದು. ಸೊ ನನಗೆ ಅದರ ಅವಶ್ಯಕತೆ ಇಲ್ಲ, ಜಸ್ಟ್ ವೈಫೈ ಸಾಕು. ಸೊ ವೈಫೈ ತೊಗೊಂಡಿದ್ದೀನಿ ನಾನು. ಓಕೆ, ಸೊ ಇದು 5th ಜನರೇಷನ್ನು ಐಪ್ಯಾಡ್ ಏರು 64 GB, ಜೊತೆಗೆ ನಿಮಗೆ 128 GB ಕೂಡ ಸಿಗುತ್ತೆ. ಅದು ತಗೊಳ್ತೀನಿ ಅಂತಂದರೆ ಇನ್ನೂ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಸೊ ನಮಗೆ ಡೈರೆಕ್ಟಾಗಿ ಐಪ್ಯಾಡ್ ಏರ್ ಏನು ಹಿಂಗೆ ಈ ಥರ ನಿಮಗೆ ಕಾಣಿಸಲ್ಲ. ನಾನು ಆ್ಯಕ್ಚುಲಿ ಇದನ್ನು ಅನ್ಬಾಕ್ಸ್ ಆಲ್ರೆಡಿ ಮಾಡಿದ್ದೀನಿ. ನಾನು ಇದನ್ನು ಆಫ್ಲೈನಲ್ಲಿ ತೊಗೊಂಡಿದ್ದು. ಸೊ ಹಾಗಾಗಿ ಅಂಗಡೀಲಿ ತೊಗೊಂಡಾಗ ನಿಮ್ಗೆ ಗೊತ್ತಿರುತ್ತೆ, ಸೊ ನಾವಲ್ಲಿ ತೆಗೆದು ಓಪನ್ ಮಾಡಿ ನೋಡಬೇಕಾಗುತ್ತೆ. ಹಾಗಾಗಿ ಸೊ ನನ್ನ ಒಂದು ಐಪ್ಯಾಡ್ ಮೇಲ್ಗಡೆ ಕವರು ಗಿವರು ಏನೂ ಇಲ್ಲ. ಗೈಸ್, ನಿಮಗೆ ಒಳಗಡೆ ನಿಮಗೆ ಒಂದಷ್ಟು ಮ್ಯಾನ್ಯುವಲ್ನ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಡಿಸೈನ್ಡ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಅಂದ್ಬಿಟ್ಟು ಒಂದು ಮ್ಯಾನ್ಯುವಲ್ ಇರುತ್ತೆ. ಸೊ ಇದನ್ನು ನೀವು ಓಪನ್ ಮಾಡ್ಕೊಳ್ತು ಒಳಗಡೆ ಏನೇನಿದೆ ಅಂತ ನೀವು ನೋಡೋಕ್ಕೋಯ್ತು ಅಂತಂದರೆ ಒಂದು ಆ್ಯಪಲ್ ಅವ್ರದ್ದು ಲೋಗೋಸ್ ಏನಿದೆ ಅದರದ್ದೊಂದು ನಿಮಗೆ ಸ್ಟಿಕ್ಕರ್ನ ನಿಮಗೆ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಎಲ್ಲಿ ಬೇಕಾದರೂ ಕೂಡ ಸ್ಟಿಕ್ ಮಾಡ್ಬೋದು. ಆಯಿತಾ? ಇದು ಒಂದು. ಆಯಿತಾ? ಅದ್ರ ಜೊತೆಗೆ ನಿಮಗೆ ಇಲ್ಲಿ ಐಪ್ಯಾಡ್ದು ಸೊ ಕೆಲವೊಂದಷ್ಟು ಡೀಟೇಲ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ನೀವು ಟೈಮ್ ಇದ್ದರೆ ಇದನ್ನು ಸೊ ನೀವು ನೀಟಾಗಿ ಓದ್ಕೋಬೋದು. ಆಯಿತಾ? ಸೊ ಇದನ್ನು ಕೂಡ ಸೈಡ್ಗೆ ಇಡ್ತೀನಿ. ಆಮೇಲೆ ಕೆಲವೊಂದಷ್ಟು ಟಿಪ್ಸ್ಗಳಿರುತ್ತೆ ನಿಮಗೆ. ಸೊ ಐಪ್ಯಾಡಲ್ಲಿ ನೀವು ಯಾವ ಥರ ಯೂಸ್ ಮಾಡೋದು, ಏನೇನು ಬಟನ್ಸ್ಗಳಿರುತ್ತೆ ಅನ್ನೋದೆಲ್ಲವೂ ಕೂಡ ಅವರಲ್ಲಿ ಈ ಒಂದು ಮ್ಯಾನ್ಯುವಲಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಿಬಿಡಿ, ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇಷ್ಟು ಬಿಟ್ಟರೆ ಇನ್ನೇನು ಒಳಗಡೆ ಕೊಟ್ಟಿರಲ್ಲ. ಸೊ ನೀವು ನೋಡ್ಬೋದು ಒಳಗಡೆ ಅಷ್ಟೇ ಖಾಲಿ. ಆಯಿತಾ? ಸೊ ಇಲ್ಲಿ ನಿಮಗೆ ಒಂದು ಪವರ್ ಅಡ್ಯಾಪ್ಟರ್ ಇರುತ್ತೆ. ನಿಮಗೆ ಚಾರ್ಜರು ಕೂಡ ಐಫೋನ್ ಅವರು ನಿಮಗೆ ಕೊಡ್ತಾರೆ, ಅಂದರೆ ಆ್ಯಪಲ್ ಅವರು ಕೊಡ್ತಾ ಇದ್ದಾರೆ. ಸೊ ನಿಮಗೆ 20 ವ್ಯಾಟ್ ಚಾರ್ಜರ್ ನಿಮಗೆ ಈ ಒಂದು ಇದರಲ್ಲಿ ನಿಮಗೆ ಸಿಗುತ್ತೆ ಡೈರೆಕ್ಟಾಗಿ. ಆಯಿತಾ? ಸೊ ಈ ಒಂದು ಐಪ್ಯಾಡ್ನ ನೀವು ತಗೊಳ್ತೀನಿ ಅಂತಂದರೆ ಸೊ ನಿಮಗೆ 20 ವ್ಯಾಟ್ ಚಾರ್ಜರ್ ನಿಮಗೆ ಸಿಗುತ್ತೆ. ಓಕೆ, ಸೊ ಜೊತೆಗೆ ಈ ಒಂದು 20 ವ್ಯಾಟ್ ಚಾರ್ಜರ್ ಏನಿದೆ ಇದಕ್ಕೆ ನಿಮಗೆ ವೈರು ಕೂಡ ಅವರೇ ಕೊಟ್ಟಿರ್ತಾರೆ. ಸೊ ವೈರನ್ನ ಆಲ್ರೆಡಿ ಓಪನ್ ಮಾಡಿರೋದ್ರಿಂದ ನನ್ನ ಹತ್ರ ಇಲ್ಲಿ ಸೈಡಲ್ಲಿದೆ, ಇದು ಅವರೇ ಕೊಟ್ಟಿರೋ ವೈರು. ಸೊ ನೀಟಾಗಿ ಅವರು ಇಲ್ಲಿ ಪ್ಯಾಕ್ ಮಾಡಿ ವೈರನ್ನು ಇಲ್ಲಿ ಹಾಕಿರ್ತಾರೆ. ಸೊ ಅದೇ ವೈರ್ ಇಲ್ಲಿರೋದು ಇವಾಗ. ಸೊ ಓಕೆ, ಸೊ ಇದು ಅಡ್ಯಾಪ್ಟರ್ನ ಅವರು ಇಲ್ಲಿ ನೀಟಾಗಿ ಪ್ಲೇಸ್ ಮಾಡಿರ್ತಾರೆ. ಓಕೆ, ಸೊ ಇದನ್ನು ಸೈಡ್ ಇಟ್ಕೊಳ್ಳೋಣ ಅಷ್ಟೇ. ಈ ಒಂದು ಬಾಕ್ಸಲ್ಲಿ ಇನ್ನೇನಿಲ್ಲ. ಸೊ ಇವಾಗ ನಾವು ಬನ್ನಿ ಐಪ್ಯಾಡನ್ನು ನೋಡೋಣ, ಐಪ್ಯಾಡ್ ಹೇಗಿದೆ ಅನ್ನೋದನ್ನು ಇವಾಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಓಕೆ ಗೈಸ್, ಇನ್ನು ಐಪ್ಯಾಡ್ನ ನಾವು ನೋಡೋದಾದರೆ ಐಪ್ಯಾಡ್ ಬ್ಯಾಕ್ ಸೈಡಲ್ಲಿ ನಮಗೆ ಒಂದು ಕ್ಯಾಮ್ರಾ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಜೊತೆಗೆ ನಿಮಗೆ ಇಲ್ಲಿ ಆ್ಯಪಲ್ದು ಲೋಗೋ ಇರುತ್ತೆ. ಸೊ ಲೋಗೋಗೋಸ್ಕರನೇ ದುಡ್ಡು ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಅವರು ಮೆನ್ಷನ್ ಮಾಡಿರ್ತಾರೆ ಐಪ್ಯಾಡ್ ಏರ್ ಅಂತ. ನೀವು ಯಾವುದನ್ನು ತೊಗೊಂಡಿರ್ತೀರೋ ಅದನ್ನು ಅವರು ಮೆನ್ಷನ್ ಮಾಡಿರ್ತಾರೆ. ಇನ್ನು ಫ್ರಂಟ್ ಸೈಡಲ್ಲಿ ನೀವು ನೋಡೋದಾದರೆ ಈ ಥರ ನಿಮಗೆ ಸಿಗುತ್ತೆ. ಸೊ ಸೈಜು ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಸೈಜು. ಒಂಥರ ನಾನು ಕೈಯಲ್ಲಿ ಒಂದು ಗೇಣು ಅಂತ ಅಂದ್ಕೊಳ್ಳಿ, ಒಂದು ಗೇಣು ಮೇಲೆ ಒಂದು 2 ಬೆಳೆ ಸಿಗುತ್ತೆ ಅಂತಂದರೆ ಸುಮ್ಮನೆ ನಾನು ನಮ್ಮ ಭಾಷೆಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಏನು ಗುರು ಹಿಂಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಅಂದ್ಕೊಬೇಡಿ. ಸೊ ಅದು ಒಂದು ವೇ ಆಫ್ ಎಕ್ಸ್ಪ್ಲೇನಿಂಗು ನಮ್ಮ ಸ್ಟೈಲಲ್ಲಿ. ಸೊ ಒಂಥರ ಒಂದು ನೋಟ್ಬುಕ್ ಅಂತ ಅಂದ್ಕೊಳ್ಳಿ ಗೈಸ್. ಆಯಿತಾ? ಒಂದು ನೋಟ್ಬುಕ್ ಸೈಜ್ ಏನಿರುತ್ತೆ ಆ ಒಂದು ಸೈಜಲ್ಲಿ ನಿಮಗೆ ಈ ಒಂದು ಇದು ನಿಮಗೆ ಐಪ್ಯಾಡ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಈಗ ನೀವು ಡಿಸ್ಪ್ಲೇ ನೋಡ್ತಾ ಇದ್ದೀರಾ, ಡಿಸ್ಪ್ಲೇ ಹೆಂಗೆ ಬರ್ತದೆ ಅಂತ ಅಂದ್ಬಿಟ್ಟು. ಸೊ ಡಿಸ್ಪ್ಲೇ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲಿ ಸೈಡಲ್ಲಿ ಕೆಲವೊಂದಷ್ಟು ಬಟನ್ಸ್ಗಳಿದ್ದಾವೆ, ಅದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಮೇಲ್ಗಡೆ
ನಿಮ್ಗೆ ಇಲ್ಲೊಂದು ಬಟನ್ ಇರುತ್ತೆ. ಸೊ ಇದು ನಿಮ್ಗೆ ಈ ಒಂದು ಬಟನ್ ಈ ಒಂದು ಸ್ಕ್ರೀನ್ನ ಆನ್ ಮಾಡೋದಕ್ಕೆ, ಜೊತೆಗೆ ಇದು ನಿಮಗೆ ಟಚ್ ಇರುತ್ತೆ ಆಯಿತಾ. ಸೊ ನೀವು ಫಿಂಗರ್ ಪ್ರಿಂಟ್ನ ಕೊಟ್ಕೋಬೋದು. ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಕೊಟ್ಕೊಂಡಿದ್ದೀರಾ ಅಂತಂದರೆ ಜಸ್ಟ್ ಇದ್ರ ಮೇಲೆ ಕೈ ಇಟ್ಟರೆ ಸಾಕು. ಇದನ್ನು ಆನ್ ಮಾಡಿಬಿಟ್ಟು ನೀವು ಕೈ ಇಟ್ಟರೆ ಸೊ ನಿಮ್ಮ ಒಂದು ಸ್ಕ್ರೀನ್ ಲಾಕ್ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ನನ್ನ ಸ್ಕ್ರೀನ್ ಲಾಕ್ ಓಪನ್ ಆಯಿತು ಆಯಿತಾ. ಸೊ ಅದೇ ಥರ ಮೇಲ್ಗಡೆ ಸ್ಪೀಕರ್ಸ್ ಇದೆ. ಸೊ ನೀವು ನೋಡ್ಬೋದು ಒಳ್ಳೆ ಸೌಂಡು ಕೂಡ ಬರುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಸೌಂಡ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆನೂ ಕೂಡ ನಿಮಗೆ ಒಂದು ಸ್ಪೀಕರ್ಸ್ಗಳು, ಜೊತೆಗೆ ನಿಮಗೆ ಚಾರ್ಜ್ ಹಾಕೋದಕ್ಕೆ ಒಂದು ಪೋರ್ಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅಷ್ಟೇ. ಅದು ಬಿಟ್ಟರೆ ಇನ್ನು ಇದರಲ್ಲಿ ಇನ್ನೇನು ಇಲ್ಲ. ಸೈಡಲ್ಲಿ ನಿಮಗಿಲ್ಲಿ ಸೊ ನಿಮ್ಮ ಒಂದು ಪೆನ್ಸಿಲ್ ಏನಾದರೂ ಆ್ಯಪಲ್ ಪೆನ್ಸಿಲ್ ಏನಾದರೂ ತೊಗೊಂಡಿದ್ದೀರಾ ಅಂತಂದರೆ ಅದನ್ನು ನೀವು ಇಲ್ಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ. ಸೊ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನಾನು ಕೂಡ ಆ್ಯಪಲ್ದು ಪೆನ್ಸಿಲ್ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಆಯಿತಾ. ಸೊ ಇಲ್ಲಿ ಮೇಲ್ಗಡೆ ಒಂದಷ್ಟು ಬಟನ್ಸ್ಗಳಿದ್ದಾವೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ 2 ಬಟನ್ಸ್ ಇದೆ, ಎರಡೂ ಕೂಡ ವಾಲ್ಯೂಮ್ದೆ. ಐಪ್ಯಾಡ್ ಏರನ್ನು ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಇದೆ. ಫಿಂಗರ್ ಪ್ರಿಂಟ್ ಇಟ್ಟ ತಕ್ಷಣ ಸೊ ನಿಮ್ಮ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಸ್ಕ್ರೀನ್ ಓಪನ್ ಆಗಿದೆ. ಸೊ ಸ್ಕ್ರೀನ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಲಿದೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಯಾವ ಒಂದು ಕ್ವಾಲಿಟಿಲಿದೆ ಈ ಒಂದು ಸ್ಕ್ರೀನ್ ಅಂತಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ. ಸೊ ಯಾವುದೇ ಥರ ಒಂಥರ ನಿಮಗೆ ಬೇಜಾರಾಗೋ ಥರ ಫೀಲು ಆ ಥರ ಈ ಥರ ಏನೂ ಅನಿಸಲ್ಲ. ಅಷ್ಟು ನೀಟಾಗಿ ಕ್ಲೀನಾಗಿ ಇರುತ್ತೆ. ಸೊ ನಿಮಗೆ ಮತ್ತು ಈ ಒಂದು ಐಪ್ಯಾಡಲ್ಲಿ ಕ್ಯಾಮ್ರಾನು ಕೂಡ ಇರುತ್ತೆ. ಕ್ಯಾಮ್ರಾ ಕ್ವಾಲಿಟಿನ ನೀವು ಕೇಳೋಕೆ ಹೋಯ್ತು ಅಂತಂದರೆ ಕ್ಯಾಮ್ರಾನು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಸೊ ಇವಾಗ ನಾನು ಇಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಮ್ರಾನ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಈ ಥರ ಕ್ಯಾಮ್ರಾದೂ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ಒಂದು ಒಳ್ಳೆ ಫೋಟೋಸ್ಗಳನ್ನ ನೀವು ಕ್ಲಿಕ್ ಮಾಡ್ಬೋದು. ಅದೇ ಥರ ಬ್ಯಾಕ್ ಕ್ಯಾಮ್ರಾ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ಸೊ ನಿಮ್ಗೆ ಒಳ್ಳೆ ಕ್ವಾಲಿಟಿಲಿ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಆಯಿತಾ. ಸೊ ಇದು ನಾನು ಐಪ್ಯಾಡಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಬ್ಯಾಕ್ ಕ್ಯಾಮ್ರಾ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಅಲ್ಲಿರೋದು ಇದರಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಚೆನ್ನಾಗಿದೆ. ಕ್ಯಾಮ್ರಾ ಎಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಒಂದು ಡೀಸೆಂಟ್ ಫೋಟೋಸ್ಗಳನ್ನಂತೂ ನೀವು ತಗೋಬೋದು. ಸೊ ಆ್ಯಪಲ್ ಅವರು ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಒಳ್ಳೆ ಕ್ವಾಲಿಟಿಲೇ ನಿಮ್ಮ ಕ್ಯಾಮ್ರಾ ಸಿಗುತ್ತೆ. ಅದ್ರ ಬಗ್ಗೆ ಏನು ಇದು ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಓಕೆ, ಇನ್ನು ಅದು ಬಿಟ್ಟರೆ ನಿಮಗೆ ಇನ್ನು ಇದರಲ್ಲಿ ನಿಮಗೆ ಗೇಮ್ ಆಡೋದ್ರ ಬಗ್ಗೆ ನಾನು ಹೇಳೋದಾದರೆ ಗೇಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ತುಂಬ ಗೇಮ್ಸ್ಗಳನ್ನ ಆಡ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ನಂದು ಒಂದು ಗೇಮಿಂಗ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಗೇಮಿಂಗ್ ವೀಡಿಯೋಸ್ಗಳು ಬರುತ್ತೆ ನೋಡಿ. ಇವಾಗ ನಾನು ಗೇಮ್ ಆಡ್ತೀನಿ. ಸೊ ಎಷ್ಟು ಸ್ಮೂತಾಗಿ ನೀಟಾಗಿ ಆಡ್ಬೋದು ಅಂತಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ. ಗೇಮನ್ನು ಆರಾಮಾಗಿ ಆಡ್ಬೋದು ಆಯಿತಾ. ಸೊ ಯಾವುದೇ ಥರ ರಿಸ್ಕ್ ಅನಿಸಲ್ಲ. ಸೊ ನಿಮಗೆ ನಂದು ಗೇಮಿಂಗ್ ಚಾನಲ್ ಓಪನ್ ಆಗಿದೆ. ಸೊ ಬರುತ್ತೆ ವೀಡಿಯೋಸ್ಗಳು ಇನ್ಮೇಲೆ. ಸೊ ಸಬ್ಸ್ಕ್ರೈಬ್ ಆಗಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸಖತ್ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಬರೀ ಕ್ರಿಕೆಟ್ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಇನ್ನೂ ಬೇರೆ ಗೇಮ್ಸ್ಗಳು ಕೂಡ ಆಡ್ತೀನಿ ನಾನು ನಿಮ್ಮ ಮುಂದೆ ಆಯಿತಾ. ಸೊ ತುಂಬ ಚೆನ್ನಾಗಿ ಕ್ರಿಕೆಟು ಮತ್ತು ಎಲ್ಲ ಗೇಮ್ಸ್ಗಳನ್ನೂ ಕೂಡ ಆರಾಮಾಗಿ ನೀವು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಈ ಒಂದು ಐಪ್ಯಾಡಲ್ಲಿ. ಸೊ ನೀವು ನೋಡ್ಬೋದು. ಓಕೆ, ಸೊ ಈ ಥರ ನೀವು ಇದರಲ್ಲಿ ಗೇಮು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಗೇಮು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಂತೂ ಖಂಡಿತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಸೊ ಅದು ಬಿಟ್ಟರೆ ಇನ್ನು ಈ ಐಪ್ಯಾಡಲ್ಲಿ ನೀವು ಸಣ್ಣ ಪುಟ್ಟ ಏನಾದರೂ ನೋಟ್ಸ್ ಕಿಟ್ಸ್ ಏನಾದರೂ ಮಾಡ್ತೀರಾ, ನೋಟ್ಸ್ ಕಿಟ್ಸ್ ಏನಾದರೂ ಮಾಡಬೇಕು ಅಂತಂದರೆ ಸೊ ಅದಕ್ಕೆ ನಿಮಗಿದು ತುಂಬ ಹೆಲ್ಪ್ ಆಗುತ್ತೆ. ಸೊ ಎಕ್ಸಾಂಪಲ್ ನಾನು ನಿಮಗೆ ಇವಾಗ ಏನೋ ಒಂದು ಬುಕ್ ಓದಬೇಕು, ಇನ್ನೊಂದು ಮಾಡಬೇಕು ಅಂತಂದರೆ ಸೊ ಈ ಒಂದು ಇದೇನಿದೆ ಐಪ್ಯಾಡು. ಸೊ ಇದರಲ್ಲಿ ನೀವು ಆರಾಮಾಗಿ ಓದ್ಕೋಬೋದು, ಇನ್ನೊಂದು ಮತ್ತೊಂದು ಮಾಡ್ಕೋಬೋದು. ಸೊ ಈಗ ನೋಟ್ಸಲ್ಲಿ ನೀವು ಏನಾದರೂ ಬರೆಯೋದು ಮಾಡೋದು ಇದ್ರ ಬಗ್ಗೆ ನಾನು ರೀಸೆಂಟಾಗಿ ವೀಡಿಯೋನು ಕೂಡ ಮಾಡಿದ್ದೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನನ್ನ ಒಂದು ಚಾನಲಲ್ಲಿ. ಸೊ ತುಂಬ ಚೆನ್ನಾಗಿದೆ ಆಯಿತಾ. ಸೊ ನೀವು ಏನು ಬೇಕಾದ್ರೂ ಕೂಡ ಆರಾಮಾಗಿ ಬರಿಬೋದು, ಮಾಡ್ಬೋದು ಆಯಿತಾ. ಸೊ ಪೆನ್ಸಿಲ್ ಇದೆ ಅಂತಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇನ್ನು ನೀವು ಇನ್ಸ್ಟಾಗ್ರಾಮು ಅದು ಇದು ಯೂಸ್ ಮಾಡ್ತೀನಿ ಅಂತಂದರೆ ಸೊ ಅದಕ್ಕೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ, ಒಂಥರ ಎಕ್ಸ್ಪೀರಿಯೆನ್ಸು. ಸೊ ನೀವು ನೋಡ್ಬೋದು ಇನ್ಸ್ಟಾಗ್ರಾಮು ದೊಡ್ಡದಾಗಿ ಬರುತ್ತೆ. ಸೊ ಒಳ್ಳೆ ಫೀಲ್ ಇರುತ್ತೆ ಮಾತ್ರ ಆಯಿತಾ. ಸೊ ನೀವು ನೋಡ್ತಾ ಇದ್ದೀರಲ್ಲ. ಓಕೆ, ಸೊ ಈಗ ನನ್ನ ವೀಡಿಯೋನ ನಾನು ಯಾವುದಾದ್ರೂ ಓಪನ್ ಮಾಡ್ತೀನಿ ನೋಡಿ. ಸೊ ವೀಡಿಯೋಸ್ಗಳೆಲ್ಲ ತುಂಬ ಚೆನ್ನಾಗಿ ದೊಡ್ಡದಾಗಿ ತುಂಬ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ಮೊಬೈಲ್ ಯೂಸ್ ಮಾಡೋದಕ್ಕೂ ಇದು ಯೂಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸಖತ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಐಪ್ಯಾಡ್ ತೊಗೊಂಡಿದ್ರೆ. ಓಕೆ, ಆಮೇಲೆ ಇನ್ನು ಇದರಲ್ಲಿ ವೀಡಿಯೋಸ್ಗಳ ಕ್ವಾಲಿಟಿಗಳನ್ನ ನಾವು ನೋಡೋದಾದರೆ ಸೊ ವೀಡಿಯೋಸ್ ಎಲ್ಲವೂ ಕೂಡ ಏನು ಡಬ್ಬ ಅಂತ ಏನು ಅನಿಸಲ್ಲ. ಸೊ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಬರುತ್ತೆ. ಸೊ ಈಗ ಎಕ್ಸಾಂಪಲ್ ನಾನೇ ನಂದು ಚಾನಲ್ದು ಯಾವುದಾದ್ರೂ ಒಂದು ವೀಡಿಯೋನ ಪ್ಲೇ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅನ್ನೋದು ನಿಮಗೆ ಆವಾಗ ತಟ್ಟುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ. ಸೊ ನಾನು ಯಾವುದಾದ್ರೂ ಒಂದು ಸಾಂಗನ್ನು ನಾನು ಮಾಡಿದ್ನಲ್ಲ ಅದನ್ನು ಇವಾಗ ನಾನು ಓಪನ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ವೀಡಿಯೋ ಕ್ವಾಲಿಟಿ. ಸೊ ನಾನು ನಿಮಗೆ ತೋರಿಸ್ತೀನಿ, ಒಂದು ಸೆಕೆಂಡ್.
ಓಕೆ, ಸೊ ನೀವು ಇದನ್ನು ಹಿಂಗೆ ಇದು ಮಾಡ್ಕೊಳ್ತು ಅಂತಂದರೆ, ತಿರುಗಿಸ್ತು ಅಂತಂದರೆ, ಸೊ ವೀಡಿಯೋನೂ ಕೂಡ ತಿರುಗಿಕೊಳ್ಳುತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಒಂದು ಸೆಕೆಂಡ್ ನೋಡಿ. ಸೊ ಈ ಥರ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಗೈಸ್. ಇದರಲ್ಲಿ ನೀವು ಐ ಕ್ವಾಲಿಟಿನ ನೀವು ಸೆಟ್ ಮಾಡ್ಕೊಬಿಡ್ತು ಅಂತಂದರೆ, ಸೊ ನೀವು ಸಿಸ್ಟಮೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಈ ಒಂದು ವೀಡಿಯೋಸ್ಗಳನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೌಂಡ್ ಕ್ವಾಲಿಟಿ ಎಲ್ಲವೂ ಕೂಡ ಸೂಪರಾಗಿ ಬರುತ್ತೆ, ಆಯಿತಾ. ಸೊ ನೀವು ನೋಡ್ತಾ ಇದ್ದೀರಾ, ಅದೇ. ಸೊ ನಾನು ನಿಮಗೆ ಜಸ್ಟ್ ಬಾಕ್ಸ್ ಒಳಗೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಬಟ್ ವೀಡಿಯೋ ಮಾಡೋದಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು, ಬಟ್ ಇದನ್ನು ಕೈಲಿ ಹಿಡ್ಕೊಂಡು ನೋಡ್ಬೇಕಾರಂತೂ ಸಖತ್ತಿರುತ್ತೆ ಫೀಲಿಂಗ್ಸ್. ಓಕೆ, ಫೀಲಿಂಗು ಒಂಥರ ಮಸ್ತ್ ಇರುತ್ತೆ. ಓಕೆ, ಈ ಥರ ನೀವು ಇದರಲ್ಲೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ನ ನೀವು ಪಡ್ಕೋಬೋದು ಯೂಟ್ಯೂಬಿಂದ. ಸೊ ಒಳ್ಳೆ ಟೈಮ್ ಪಾಸ್ ಅಂತೂ ಆಗೇ ಆಗುತ್ತೆ, ಆಯಿತಾ. ಸೊ ಇನ್ನು ಗೇಮ್ಸ್ಗಳದ್ದು ಎಲ್ಲ ತೋರಿಸಿದ್ದೀನಿ. ಸೊ ಇನ್ನೇನಾದರೂ ಕೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಐಪ್ಯಾಡನ್ನು ಇವಾಗ ನಾನು ತೊಗೊಂಡಿರೋದನ್ನೇ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್.